ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ದಿನಕ್ಕೆ 70-80 ವ್ಯೂಸ್ ಬರ್ತಿದೆ, ಆದರೆ ಯಾರೂ ಲೈಕ್ ಮಾಡ್ತಿಲ್ಲ, ಶೇರ್ ಮಾಡ್ತಿಲ್ಲ, ಸಬ್ಸ್ಕ್ರೈಬು ಮಾಡ್ಕೋತಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಆವಾಗ ನಾನು ಏನಾದರೂ ಚೇಂಜಸ್ ಮಾಡೋದಿದ್ದರೆ ಮಾಡೋಕ್ಕಾಗುತ್ತೆ. ನೀವು ಸುಮ್ಮನೆ ಲೈಕು ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅದು ನನಗೆ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಾತಾಡೋಣ, ಯಾಕೆ ಸುಮ್ಮನೆ ಇದೆಯಾ? ಹೋಗಲಿ, ನಾನೊಂದು ಐಡಿಯಾ ಕೊಡ್ಲಾ? ಸುಮ್ಮನೆ ಈ ಕೇಸ್ ಎಲ್ಲ ಬಿಟ್ಟು ಆರಾಮಾಗಿರೋ, ಅದೇ ಒಳ್ಳೆಯದು ನಿನಗೆ. ಅಂದರೆ ಕಂಬಿ ಎಣಿಸೋದಂತೂ ತಪ್ಪಿದ್ದಲ್ಲ, ಯೋಚನೆ ಮಾಡು. ಅದಾಗಿನೂ ನಿನಗೆ ಡೈವರ್ಸ್ ಬೇಕು ಅಂದರೆ ಅತ್ತಿಗೆ ಕೊಡ್ತಾರಂತೆ. ಮಗುನ ಮಾತ್ರ ಕನಸಲ್ಲೂ ಕೇಳೋ ಸಾಹಸ ಮಾಡಬೇಡ ಆಯಿತಾ? ನಾನು ಹೇಳಬೇಕಾಗಿರೋದು ಹೇಳಿದ್ದೀನಿ, ಆಮೇಲೆ ನಿಮ್ಮಿಷ್ಟ. ಹೋಗಿ ಬರ್ತೀನಿ. ನಿಮ್ಮ ನಿರ್ಧಾರ ಏನು ಅಂತ ಫೋನ್ ಮಾಡಿ ಹೇಳಿ, ಸೊ ದಟ್ ನಾನು ಅತ್ತಿಗೆ ಹತ್ರ ಮಾತಾಡೋಕ್ಕಾಗುತ್ತೆ. ಎಷ್ಟು ಕೊಪ್ಪು ಇವಳಿಗೆ. ಅಣ್ಣಂದ್ರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅವಳಿಗೋಸ್ಕರನೂ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಅದು ಬಿಡು, ಈಗೇನು ಮಾಡೋದು? ನೋಟಿಸ್ ಕಳಿಸಿದ್ರೆ ಹೆದರ್ತಾಳೆ ಅಂದ್ಕೊಂಡ್ರೆ ಇದು ಉಲ್ಟಾ ಆಯ್ತಲ್ಲ. ಅವಳು ಖಂಡಿತ ಹೆದರಿರ್ತಾಳೆ ಅಮ್ಮ, ಆದರೆ ನಮ್ಮ ಜಾನುನೇ ಧೈರ್ಯ ಹೇಳಿ ಬಂದಿರ್ತಾಳೆ ಅಷ್ಟೇ. ಇದ್ರೂ ಇರ್ಬೋದು, ಏನಿದ್ರೂ ಇರ್ಬೋದು. ಅವಳನ್ನು ಹೆದರಿಸೋದು ನಿನ್ನ ಕೈಲಿ ಆಗಲ್ಲ ಬಿಡಿ. ಅಲ್ಲ, ಬುದ್ಧಿ ಇದೆಯಾ ನಿಮಗೆ? ಹೀಗೆ ಡೈವರ್ಸ್ ಕೊಟ್ಟರೆ ಅವಳು ಹೆದರಿ ಮನೆಗೆ ಬರ್ತಾಳೆ ಅಂತ ಯಾರು ಹೇಳಿದ್ದು ನಿಮಗೆ? ಹುಡುಗಿ ನನಗೆ ಚಾಲೆಂಜ್ ಮಾಡಿ ಕಳಿಸಿದ್ದಾಳೆ. ಮಗನಿಗೆ ಹೋಗಿ ಹೇಳು, ಧೈರ್ಯ ಇದ್ರೆ ಕೇಸಲ್ಲಿ ಕೊನೆ ತನಕ ನೀನು ಹೋರಾಡೋಕ್ಕೆ. ನನಗೆ ನ್ಯಾಯದ ಮೇಲೆ ನಂಬಿಕೆ ಇದೆ, ಗೆಲ್ಲೋದು ನಾನೇ ಇದರಲ್ಲಿ. ನನ್ನಿಂದ ನನ್ನ ಮಗಳನ್ನಲ್ಲ, ನಮ್ಮ ಮನೆ ಹುಲ್ಕಟ್ಟಿನೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ಲು ಅವಳು. ಆದರೂ ಅವ್ಳಿಗೆ ಹೇಳ್ತಿರೋದು ನಿಜ ತಾನೆ. ನಿನ್ಗೇನು ಅಧಿಕಾರ ಇದೆ ಅಂತ ಮಗಳು ಬೇಕು ಅಂತೀಯ? ಅದು ಕಾನೂನು ಒಪ್ಕೊಳ್ಳುತ್ತೆ ಅಂತ ಹೆಂಗೆ ಅಂದ್ಕೊಂಡೆ ನೀನು? ಬುದ್ಧಿ ಇಲ್ಲ ನಿಮಗೆ. ನಾನು ಏನಾದರೂ ಒಂದು ಮಾಡಿ ಎಲ್ಲ ಸರಿ ಮಾಡ್ತಿದ್ದೆ, ಅಷ್ಟರಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಬೇಕಾಗಿತ್ತಾ ನೀವು? ಹೋಗಿ ಏನಾದರೂ ಮಾಡ್ಕೊಳ್ಳಿ, ಎಲ್ಲ ನನ್ನ ಕರ್ಮ. ಅಪ್ಪ ಹೋಗ್ಲಿ ಬಿಡು, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಏನಾದರೂ ಮಾಡ್ಕೊಳ್ಳಿ, ನಾನು ಮಾತ್ರ ನಿಮ್ಮ ತಂಟೆಗೆ ಬರಲ್ಲ. ನನಗನ್ಸೋ ಪ್ರಕಾರ ಜಾನು ಹೇಳಿದ್ದು ಸರಿಯಾಗೇ ಇದೆ. ನಾವು ಅದನ್ನೆಲ್ಲ ಯೋಚನೆ ಮಾಡಿಲ್ಲ, ಸೊ ಆ ಥರ ಪಟ್ಟು ನೋಟಿಸ್ ಕಳಿಸಿದ್ವಿ. ನಮ್ಮದೇ ತಪ್ಪು. ಈಗ ಇದರಲ್ಲಿ ಮುಂದುವರೆದು ಕಂಬಿ ಎಣಿಸೋಕ್ಕಿಂತ ಕೇಸ್ ವಾಪಸ್ ತಗೊಳ್ಳೋದೇ ಒಳ್ಳೇದು ಅನ್ನಿಸ್ತಿದೆ. ಮತ್ತೆ ಮುಂದೆ ಅದಾಗಲಿಲ್ಲ ಅಂದರೆ ಏನಕ್ಕ? ನನ್ನ ಹತ್ರ ಇನ್ನೊಂದು ಪ್ಲ್ಯಾನ್ ಇದೆ. ಏನು ಮಾವ ಅದು? ಹೇಗಿದ್ರೂ ಇದು ವರ್ಕೌಟ್ ಆಗಲಿಲ್ಲ ಅಲ್ವಾ? ನಾವ್ಯಾಕೆ ಇದನ್ನೆಲ್ಲ ಬಿಟ್ಟು ನಿನ್ನ ಮಗಳ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಬಾರ್ದು? ಈ ಕಡೆಯಿಂದ ಆಗಲಿಲ್ಲ ಅಂದರೆ ಆ ಕಡೆಯಿಂದ ನಾವು ಅಂದ್ಕೊಂಡಿದ್ದನ್ನು ಸಾಧಿಸಿದ್ರೆ ಆಯಿತು ಅಷ್ಟೇ. ಅಂದರೆ ಅರ್ಥ ಆಗಲಿಲ್ಲ ಮಾವ. ಏನಿಲ್ಲ ಕಣೋ, ಮೊದಲು ನಿನ್ನ ಮಗಳಿಗೆ ಹತ್ತಿರ ಆಗು. ಅವಳಿಗೊಂದು ಏಜ್ ಬರೋ ತನಕ ಸುಮ್ಮನೆ ಇರು. ನೀನು ಹೇಳಿದ್ದೆಲ್ಲ ಅವಳಿಗೆ ಅರ್ಥ ಆಗುತ್ತೆ ಅನ್ನೋ ಏಜ್ ಆದಾಗ ಅವಳ ಹತ್ರ ಅವ್ರ ಅಮ್ಮನ ಬಗ್ಗೆ ಕೆಟ್ಟದಾಗಿ ಹೇಳು. ಆವಾಗ ಅವ್ರ ಅಮ್ಮನ ಬಗ್ಗೆ ಕೋಪ ಮಾಡಿಕೊಂಡು ಅವ್ರನ್ನ ಬಿಟ್ಟು ನಮ್ಮ ಹತ್ರ ಬರ್ತಾಳೆ. ಹಾಂ, ನನ್ನ ಅಳಿ ಅನ್ನಿಸ್ಕೊಂಡೆ ನೋಡೋ. ಇದಪ್ಪ ಪ್ಲ್ಯಾನ್ ಅಂದರೆ. ಒಂದೇ ಏಟಿಗೆ 2 ಹಕ್ಕಿ. ಇದರಿಂದ ಮಗಳು ನಿನ್ನ ಹತ್ರ ಬರ್ತಾಳೆ, ಆ ಮೂಲಕ ಆಸ್ತಿನೂ ನಿಂದಾಗುತ್ತೆ. ಇನ್ನೊಂದು ಕಡೆ ಮಗಳು ಬಿಟ್ಟು ಹೋದ್ಲು ಅಂತ ನಿನ್ನ ಹೆಂಡ್ತಿನೂ ಒದ್ದಾಡಿ ಸಾಯ್ತಾಳೆ. ಇದಕ್ಕಿಂತ ಒಳ್ಳೆ ಐಡಿಯಾ ಇನ್ನೇನಿದೆ?